ಅಂತ ಅನ್ನೋದ್ರ ಬದಲಾಗಿ ಕ್ರಮೇಣ ಕಡಿಮೆ ಆಗಲಿ, ಒಂದಿಷ್ಟು ರಾಜ್ಯೋತ್ಸವದ ಚಟುವಟಿಕೆಗಳು ಮಂಚೂಳಿ ಮತ್ತು ಗಡಿ ಭಾಗದಲ್ಲಿ ಜರುಗಲಿ ಎಂಬ ಉದ್ದೇಶಕ್ಕಾಗಿ ನಮ್ಮ ಸಂಘಟನೆ ವತಿಯಿಂದ ಬರುವ 31ನೇ ತಾರೀಕಿನಂದು ಸುಮಾರು ಒಂದು 500 ಜನ ಸೇರಿಸಿ, ಅಂದರೆ 500 ಬೈಕ್ಗಳನ್ನು ಸೇರಿಸಿ ಬೃಹತ್ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡು ಕನ್ನಡ ನಾಡು ನುಡಿಯ ಹೋರಾಟಗಾರರ ಹೆಸರುಗಳನ್ನು ಹೇಳುವುದರ ಮೂಲಕ, ವಿಶೇಷವಾದಂಥ ಘೋಷಣೆಗಳನ್ನು ಕೂಗುವುದರ ಮೂಲಕ ಗಡಿಭಾಗದಲ್ಲಿ ಮಂಗಸೂಳುವರೆಗೆ ಬೈಕ್ ರ್ಯಾಲಿ ಹಮ್ಮಿಕೊಂಡು ಗಡಿಭಾಗದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಬೇಕಂತೇಳಿ ಸಂಘದ ಅಧ್ಯಕ್ಷರು ಆಕಾಶ್ ನಂದಗಾಂವ್ ಹಾಗೂ ಎಲ್ಲ ಸದಸ್ಯರು ಸೇರಿಕೊಂಡು ನಿರ್ಣಯ ಮಾಡಿದ್ದಾರೆ. ಸೊ ಮೊದಲಿಗೆ ಈ ಕಾರ್ಯಕ್ರಮದ ಅಂದರೆ ಈ ಪತ್ರಿಕಾಗೋಷ್ಠಿಯ ಕುರಿತು ನಮ್ಮ ರವಿ ಬಡ್ಕಂಬಿ ಮತ್ತು ಆಕಾಶ್ ನಂದಗಾಂವ್ ಅವರು ಮಾಹಿತಿಯನ್ನು ತಮ್ಮೆಲ್ಲರಿಗೂ ಕೊಡಬೇಕಂತ ಹೇಳ್ತಾ ನನಗೆ ಅವಕಾಶ ಕೊಡಲಿಕ್ಕೆ ಧನ್ಯವಾದ. ನಮ್ಮ ಭುವನೇಶ್ವರಿ ಭಾವಚಿತ್ರ ಮೆರವಣಿಗೆ ಇರುತ್ತೆ. ಅದೇ ರೀತಿ ಸುಮಾರು 500 ಬೈಕ್ಗಳು ಕೂಡ ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸುತ್ತೆ. ಇದರ ಉದ್ದೇಶ ಏನಪ್ಪಾ ಅಂದ್ರೆ ಕನ್ನಡಕ್ಕೆ ಅಲ್ಲಿ ಸ್ವಲ್ಪ ಜಾಗನೇ ಇಲ್ಲ. ಅಲ್ಲಿ ಮಂಗಸೂರಲ್ಲಿ ಮರಾಠಿಗಳ ಪ್ರಭಾವ ಜಾಸ್ತಿ ಇದೆ. ಇದನ್ನು ಹೋಗಲಾಡಿಸ್ಬೇಕಾದ್ರೆ ಇಂಥ ಕನ್ನಡದ ಅತಿಯಾಗಿ ಜಾಥಾಗಳನ್ನು ಮಾಡಬೇಕು, ಬೈಕ್ ಜಾಥಾಗಳು ಇರ್ಬೋದು, ಕನ್ನಡದ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿದೆ. ಇದೇ ರೀತಿಯಾಗಿ ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಮ್ಮ ಕಾಗವಾಡ ತಾಲೂಕಿನಿಂದ ಇರ್ಬೋದು, ಅಥಣಿ ತಾಲೂಕಿನಿಂದ ಎಲ್ಲ ಮುಖಂಡರು ಕೂಡ ನಮಗೆ ಬೆಂಬಲವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಈಗಾಗಲೇ ಕರೆಯನ್ನು ಕೊಟ್ಟಿದ್ದಾರೆ. ನಮ್ಮ ಜಿಲ್ಲಾ ಕಮಿಟಿಯಿಂದ ಅನೇಕ ಅಧ್ಯಕ್ಷರುಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಇದು ಅಥಣಿಯಿಂದ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಪ್ರಾರಂಭವಾಗಿ ಮಸರುಗುಪ್ಪಿ ಮಾರ್ಗವಾಗಿ ಅಂದರೆ ಮುರುಗುಂಡಿ, ಮಸರುಗುಪ್ಪಿ, ಹನುಮಾಪುರ ಮತ್ತು ಮಧುಮಾವಿದಿಂದ ಸಿದ್ದೇವಾಡಿದಿಂದ ನೆವನ್ಯಾಳದಿಂದ ಶ್ರೀ ಮಂಗಸೂಳಿ ಮಲ್ಲಯ್ಯ ದೇವಸ್ಥಾನ ತಲುಪ್ತೀವಿ. ತದನಂತರ ಅಲ್ಲಿ ನಾವು ಮಾನವ ಸರಪಳಿಯನ್ನು ಮಾಡಿಕೊಂಡು ಕನ್ನಡದ ವಿಚಾರಗಳನ್ನು ಹಂಚ್ಕೊಳ್ತೀವಿ. ಈ ರ್ಯಾಲಿಗೆ ನಮ್ಮ ಎಲ್ಲ ಮಾಧ್ಯಮದ ಮಿತ್ರರು ಕೂಡ ನೀವು ನಮ್ಮ ಜೊತೆ ಕೈ ಜೋಡಿಸ್ಬೇಕಂತ ಹೇಳಿ ಈ ಮೂಲಕ ನಾನು ವಿನಂತಿಯನ್ನು ಮಾಡ್ತೀನಿ. ವಿಶೇಷವಾಗಿ ಮಂಗಸೂಳಿ ಮಲ್ಲಯ್ಯನ ಗುಡಿಗೆ, ಅಥಣಿಯಿಂದ ಮಂಗಸೂಳಿ ಮಲ್ಲಯ್ಯನ ಗುಡಿಗೆ ಶೇಖರಣ ಸಂಘಟನೆ ವತಿಯಿಂದ ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ದೀವಿ. ಯಾಕೆ ಅಲ್ಲೇ ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ದೀವಿ ಅಂದರೆ ಕಳೆದ ವರ್ಷಗಳಲ್ಲಿ ನಾವು ನೋಡ್ತಾ ಬಂದಿದ್ದೀವಿ, ಅಲ್ಲಿ ಕನ್ನಡಕ್ಕೆ ಹಿನ್ನಡೆ ಆಗ್ತಾಯಿದೆ. ಕೆಲವು MS ಪುಂಡ್ರು ಅಲ್ಲಿ ಕನ್ನಡಕ್ಕೆ ಅವಮಾನ ಮಾಡ್ತಾ, ಕನ್ನಡವನ್ನು ನಿರ್ಲಕ್ಷ್ಯ ಮಾಡ್ತಾ, ಅಲ್ಲಿ ಮರಾಠಿ ಭಾಷಿಗರಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಮರಾಠಿ ಪ್ರಾಬಲ್ಯವನ್ನು ಮೆರ್ತಕ್ಕಂಥ ನಿರ್ಮಾಣ ನೋಡಿದ್ದೀವಿ. ಯಾಕಂದರೆ ಪ್ರತಿ ವರ್ಷ ಕರ್ನಾಟಕ ರಾಜ್ಯೋತ್ಸವ ಬಂದರೆ ಸಾಕು ಕರಾಳ ದಿನಾಚರಣೆಯನ್ನು ಮಾಡ್ತಿದ್ರು. ಈಗ ಕ್ರಮೇಣ ಸ್ವಲ್ಪ ಕಡಿಮೆ ಆಗ್ತಾಯಿದೆ. ನಾವು ಈ ವಿಶೇಷವಾದ ಬೈಕ್ ರ್ಯಾಲಿ ಮಾಡೋದ್ರಿಂದ ಇನ್ನೂ ಏನು ಅಲ್ಲಿ 60%ಗಿಂತ ಹೆಚ್ಚು ಮರಾಠಿ ಬೋರ್ಡ್ಗಳಿವೆ, ಕನ್ನಡ ಬೋರ್ಡ್ಗಳು ಕಡಿಮೆ ಇವೆ. ಅಂಥ ಬೋರ್ಡ್ಗಳನ್ನು ಕೂಡ ನಾವು ಹಾದಿಲಿ ಹೋಗ್ತಾ ನಮ್ಮ ಬೈಕ್ ರ್ಯಾಲಿ ಕರ್ನಾಟಕ ಕನ್ನಡ ಜಯಕನ್ನಡ ಸಂಘಟನೆ ಕಣ್ಣಿಗೆ ಬಿದ್ದರೆ ಅಂಥ ಬೋರ್ಡ್ಗಳನ್ನು ನಾವು ತೆರವು ಮಾಡುವಂಥ ಕಾರ್ಯ ಅವತ್ತು ದಿನ ಹಮ್ಮಿಕೊಂಡಿದ್ದೀವಿ. ಅಥಣಿಯ ಸಿದ್ದೇಶ್ವರ ದೇವಸ್ಥಾನ ಪ್ರಾರಂಭಗೊಂಡ ಈ ರ್ಯಾಲಿ ಮಂಗಸೂಳಿ ಮಲ್ಲಯ್ಯನ ದೇವಸ್ಥಾನವರೆಗೆ ಹೋಗಿ ಅಲ್ಲಿ ಮಂಗಸೂಳಿ ಬಸ್ ಸ್ಟ್ಯಾಂಡ್ ಏನೋ ಬಸ್ ಸ್ಟ್ಯಾಂಡ್ ಇದೆ, ಆ ಬಸ್ ಸ್ಟ್ಯಾಂಡ್ ಹತ್ತಿರ ಕನ್ನಡದ ನಾಡು ನುಡಿ ಬಗ್ಗೆ ಕನ್ನಡವನ್ನು ಅಧ್ಯಯನ ಮಾಡಿದ ವಿಶೇಷ ಅವನಿದ್ರ ಸಂದೇಶವನ್ನು ಕೂಡ ಅಲ್ಲಿ ಬಿತ್ತೀವಿ. ಯಾಕಂದರೆ ಆ ಊರಿನ ಜನರಿಗೆ ಗೊತ್ತಾಗಬೇಕು, ಕರ್ನಾಟಕ ನಾವು ಕನ್ನಡ ನಾಡಿದ್ದೀವಿ, ಕನ್ನಡ ಭಾಷೆಯನ್ನು ಅವಶ್ಯಕವಾಗಿ ಬೆಳೆಸಬೇಕು, ಮಾತಾಡಬೇಕು ಅನ್ನೋ ಅವರ ಮನಸ್ಸಿನಲ್ಲಿ ಬರಬೇಕು ಅನ್ನೋ ಉದ್ದೇಶದಿಂದ ನಾವು ಕೂಡ ಕರ್ನಾಟಕದ ರಾಜ್ಯೋತ್ಸವ ನಿಮಿತ್ತವಾಗಿ ಬೈಕ್ ರ್ಯಾಲಿಯನ್ನು ನಮ್ಮ ಮಂಗಸೂಳಿವರೆಗೆ ಹಮ್ಮಿಕೊಂಡಿದ್ದೀವಿ. ಅಲ್ಲಿ ಏನು ಮಂಗಸೂಳಿ ಊರಾಗ ಕೂಡ ಮರಾಠಿ ಬೋರ್ಡ್ಗಳಿವೆ ಸಾಕಷ್ಟು. ಇನ್ನಾದರೂ ಅಲ್ಲಿ ತಾಲೂಕು ಆಡಳಿತ ಆಗಲಿ, ಗ್ರಾಮ ಪಂಚಾಯತಿ ಆಗಲಿ ಆ ಬೋರ್ಡ್ಗಳನ್ನು ತೆಗೆಸಲು ಕೈ ಹಾಕಿಲ್ಲ. ದಯವಿಟ್ಟು ನಾವು ಈ ಪ್ರೆಸ್ ಮೀಟ್ ಮುಖಾಂತರ ಅವರಿಗೆ ಎಚ್ಚರಿಕೆ ಕೊಡ್ತೀವಿ. ಆವತ್ತು ಏನು ಆ ಬೋರ್ಡ್ಗಳಿವೆ ಈಗಾಗಲೇ ತೆಗೆಸ್ರಿ, ಇಲ್ಲಕಂದ್ರೆ ಆವತ್ತು ನಾವು ನಮ್ಮ ಸಂಘಟನೆ ಮುಖಾಂತರ ಆ ಬೋರ್ಡ್ಗಳನ್ನು ತೆರವು ಮಾಡಲು ನಾವು ಹೋಗ್ತೀವಿ. ಅದಕ್ಕೆ ನೀವು ತಾಲೂಕು ಆಡಳಿತ ಮತ್ತು ಅಲ್ಲಿ ಸ್ಥಳೀಯ ಪಂಚಾಯಿತಿಯವರು ಕೂಡಿಕೊಂಡು ಏನು ಮಂಗಸೂಳಿಯಾಗ ಮರಾಠಿ ಬೋರ್ಡ್ಗಳವಲ್ಲ ಆ ಥರ ತೆರವು ಮಾಡುವ ಕಾರ್ಯವನ್ನು ಮಾಡಿ ಅಂತ ಇವತ್ತೇ ನಾವು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಕರ್ನಾಟಕದಲ್ಲಿ ಕನ್ನಡಕ್ಕೆ ಮಾನ್ಯತೆ ಇರಬೇಕು, ಕನ್ನಡ ಬಳಕೆ ಹೆಚ್ಚಾಗಬೇಕು, ಕನ್ನಡ ಬೋರ್ಡ್ಗಳೇ ಇರಬೇಕು ಅನ್ನೋ ನಮ್ಮದೊಂದು ಆಂದೋಲನವನ್ನು ಇವತ್ತು ಜಯಕನ್ನಡ ಸಂಘಟನೆ ಹಮ್ಮಿಕೊಂಡಿದ್ದೀವಿ. ನಮ್ಮ ಏನು ಈ ಜಯಕನ್ನಡ ಸಂಘಟನೆಯ ಬೈಕ್ ರ್ಯಾಲಿಗೆ ನಿಮ್ಮ ಪತ್ರಿಕಾ ಮಿತ್ರರು ಕೂಡ ತುಂಬ ಅವಶ್ಯಕತೆ ಇದೆ. ಈ ಪ್ರಸಾರವನ್ನು ಎಲ್ಲ ರಾಜ್ಯ ತುಂಬ ಮಾಡಿ ಅಂತ ನಮಗೆ ಹೇಳಿಸುತ್ತಾ ನನಗೆ ಮಾತನಾಡಿ ಅವಕಾಶ ಮಾಡಿಕೊಡ್ತಾ ನಮ್ಮೆಲ್ಲರೂ ಹೊಂದಿರ್ತಾ ನನ್ನ ಭಾಷೆಯನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಒಂದು ರಸ್ತೆ ಅಪಘಾತ, ಎರಡನೇದು ಈ ಗಡಿಭಾಗದಲ್ಲಿ ಇನ್ನೂ ಒಂದಿಷ್ಟು ಅವೇರ್ನೆಸ್ ಆಗಲಿ ಅಂತೇಳಿ ರಾಜ್ಯೋತ್ಸವ ಅಂತೇಳಿ
ಸಂಘಟನೆದವರು ಹಮ್ಮಿಕೊಂಡಿರುವಂತ ಉದ್ದೇಶ ಗಡಿಭಾಗದಲ್ಲಿ ನಾವು ನಮ್ಮಿಂದ ಹೋದ್ರೆ ಆಗುತ್ತೆ ಅಂತ ಹೇಳಿಲ್ಲ, ಅಟ್ಲೀಸ್ಟ್ ಕನ್ನಡ ಚಟುವಟಿಕೆಗಳು ಜರುಗ್ತಾ ಹೋದಂಗೆ ಕನ್ನಡದ ಬಳಕೆ ಹೆಚ್ಚಾಗ್ಲಿ ಅನ್ನೋ ಒಂದು ಕಾರಣಕ್ಕಾಗಿ ನಾವು ಆ ಊರಿಗೆ ಹೋಗ್ತಾ ಇದ್ದೀವಿ ಅಂತಂದ್ರೆ ಸುಮ್ಮನೆ ಅಲ್ಲ, ಆ ಊರೊಳಗಡೆ ಇರ್ತಕ್ಕಂಥ ಪ್ರಮುಖ ಸ್ಥಳಗಳಲ್ಲಿ ನಿಲ್ಲಿಸಿ ಒಂದಿಷ್ಟು ಜಯಘೋಷಗಳನ್ನ ಕೊಟ್ಟು ಆ ಊರಿನಲ್ಲಿ ಒಂದಿಷ್ಟು ಇರ್ತಕ್ಕಂಥ ಕನ್ನಡಿಗರಿಗೆ, ನಾವು ಕನ್ನಡಿಗರಿದ್ದೀವಪ್ಪ, ನೀವು ಹೊರಬನ್ನಿ, ನಿಮ್ಮ ಊರಲ್ಲಿ ಇರ್ತಕ್ಕಂತಹ ಇದ್ರ ಜೊತೆಯಿಂದ ಸಂಕೋಲೆಯಿಂದ ನೀವು ಹೊರಬನ್ನಿ, ನಾವು ಆಸ್ ಅ ಕನ್ನಡಿಗರಾಗಿ ನಿಮ್ಗೆ ಪ್ರತಿಯೊಂದು ಹಂತದಲ್ಲಿ ಸಹಾಯ ಬರ್ತೀವಿ ಅಂತೇಳಿ ಒಂದು ಸಂದೇಶವನ್ನ ಕೊಟ್ಟ ಹಾಗೆ, ಅದ್ರ ಜೊತೆಗೆ ನಾವು ರ್ಯಾಲಿ ಜರುಗತಕ್ಕಂಥ ಸಂದರ್ಭದಲ್ಲಿ ಕನ್ನಡ ನಾಡಿಗೆ ಸಂಬಂಧಪಟ್ಟಂತ ಕರುಣಾ ರತ್ನಗಳು ಯಾರಿದ್ದಾರಲ್ಲ ಇವರೆಲ್ಲರ ಭಾವಚಿತ್ರಗಳನ್ನ ನಾವು ರೆಡಿ ಮಾಡಿದೀವಿ. ಸುಮಾರು ಒಂದು 100 ಭಾವಚಿತ್ರಗಳನ್ನ ನಾವು ಕೈಯಲ್ಲಿ ಹಿಡಿದುಕೊಂಡು ಅವರೆಲ್ಲರ ಬಗ್ಗೆನೂ ಕೂಡ ನಾವು ಆ ಮಾಹಿತಿಯನ್ನ ಪ್ರತಿಯೊಬ್ಬರಿಗೆ ಮುಗಿಸ್ತಕ್ಕಂಥ ಕೆಲಸವನ್ನ ಮಾಡಿ ಗಡಿಭಾಗದ ಮುಂಗ್ಸುಳಿ ಮಲ್ಲಯ್ಯನ ಈಗಾಗಲೇ ನಾವು ರ್ಯಾಲಿ ಬರ್ತೀವಿ ಅಂತ ಹೇಳಿದ್ರೆ ಕಾಗವಾಡ ತಹಶೀಲ್ದಾರ್ PS ಅವ್ರ ಮನೆಗೆ ಕೊಟ್ಟು ಒಂದೇ ದಿವಸಕ್ಕೆ ಸರ್ ಮಂಗಸೂಳಿ ಮಲೆನ ಎಂಟ್ರೆನ್ಸ್ ಬೋರ್ಡ್ ನಲ್ಲಿ ಮರಾಠಿಯಲ್ಲಿರುವಂತ ಬೋರ್ಡ್ ಅನ್ನ ಅಳಕಿಸಿ ಹಾಕಿದಾರೆ. ನಾವು ಅದನ್ನೇ ಹೇಳಿದ್ವಿ, ಸರ್ ನಾವ್ ಇಲ್ಲಿ ಬರ್ತಾ ಇದೀವಿ ಅಂದ್ರೆ ಬೈಕ್ ರ್ಯಾಲಿ ಮಾಡ್ತಾ ಇದೀವಿ ಅಂದ್ರೆ ಸುಮ್ಮನೆ ಟೈಮ್ ಪಾಸ್ ಬರ್ತಾ ಇಲ್ಲ, ಒಂದಿಷ್ಟು ಮರಾಠಿಮಯ ಬೋರ್ಡ್ ಗಳನ್ನ ನಾವು ತೆಗೆಸ್ಲಿಕ್ಕೆ ಬರ್ತಾ ಇದೀವಿ, ನೀವು ಹೀಗೆ ಕ್ರಮ ಕೈಗೂರಿ ಅಂತ ಅಂದ ತಕ್ಷಣನೇ ನಿನ್ನೆ ಮನೆಯೂ ಕೊಟ್ವಿ, ನಿನ್ನೆ ಅಂದ ತಕ್ಷಣ ಬೋರ್ಡ್ ಮೇಲಿಂದ ಇರ್ತಕ್ಕಂಥ ಅವ್ರು ಪೇಂಟ್ ಮಾಡೋಂಥ ಸಂದರ್ಭದಲ್ಲಿ ಅಳಕಿಸಿ ಬಿಟ್ಟಿದ್ದಾರೆ ಸರ್. ಸೊ ಇದು ಕನ್ನಡಿಗರು ಪ್ರಯತ್ನ ಮಾಡಿದ್ರ ಫಲ ಅಂತ ಹೇಳ್ತೀವಿ ಹೊರತು ನಮ್ಮ ಸಂಘಟನೆ ಅಂತ ಹೇಳಿಲ್ಲ. ಹಲವಾರು ಸಂಘಟನೆಗಳು, ಎಲ್ಲಾ ಸಂಘಟನೆ ಮಾಡೋದೆಲ್ಲರೂ ಕನ್ನಡ ಸೇವೆನೆ. ಇದು ನಮ್ಮ ಸಂಘಟನೆ ನಿಮ್ಮ ಸಂಘಟನೆ ಅಲ್ಲ, ಎಲ್ಲರೂ ಸೇರಿಕೊಂಡು ಮಾಡ್ತಕ್ಕಂಥ ಸಂಘಟನೆ ಇದು ಕನ್ನಡ ತಾಯಿಯ ಮಕ್ಕಳಾಗಿ ನಾವು ಮಾಡ್ಬೇಕಾಗಿದ್ದು. ಸೊ ಹಾಗಾಗಿ ಈ ನೇತೃತ್ವವನ್ನ ಈ ಸಂಘಟನೆ ವಹಿಸಿದೆ. ಇದರ ಅರ್ಥ ನೀವು ಕೂಡ ಕನ್ನಡಿಗರಾಗಿರ್ಕೊಂಡು, ನಾನು ಪತ್ರಿಕಾ ಮಾಧ್ಯಮದ ನನ್ನ ಸ್ನೇಹಿತರಿಗೆ ವಿನಂತಿ ಮಾಡ್ತೀನಿ, ಇದರಲ್ಲಿ ನಿಮ್ಮ ಪಾಲು ಕೂಡ ಬಹಳ ಅತ್ಯಮೂಲ್ಯ. ನೀವು ಪ್ರಸಾರ ಮಾಡೋದ್ರ ಜೊತೆಗೆ ತಾವು ಕೂಡ 31ನೇ ತಾರೀಕು ಅದ, 1ನೇ ತಾರೀಕು ಎಲ್ಲಾ ಕಡೆ ಇರೋದ್ರಿಂದ ಅವತ್ತೆಲ್ಲ ಬಿಸಿ ಇರ್ತಾರೋ. ಸೊ 31ನೇ ತಾರೀಕು ಇರೋದ್ರಿಂದ ತಾವು 1 ಗಂಟೆ ಸಮಯ ಮಾಡಿಕೊಂಡು ಅವತ್ತು ಆ ಬೈಕ್ ರ್ಯಾಲಿಯಲ್ಲಿ ತಾವು ಸ್ವತಃ ಭಾಗಿಯಾದ್ರೆ ಅವತ್ತಿನ ಬೈಕ್ ರ್ಯಾಲಿ ಯಶಸ್ವಿ ಆಗುತ್ತೆ. ಅದ್ರ ಜೊತೆಗೆ ನಿಮ್ಮಿಂದನೂ ಕೂಡ ಒಂದು ಕನ್ನಡ ನಾಡು ನುಡಿಗೆ ಸೇವೆ ಆಗುತ್ತೆ. ಸೊ ಇದೆಲ್ಲವನ್ನ ಸೇರಿ ನೀವು ಎಲ್ಲರೂ ಸೇರಿ ಎರಡೂ ಕೈಯಿಂದ ಚಪ್ಪಾಳೆ ತಟ್ಟಿ ಆ ಕಾರ್ಯಕ್ರಮ ಯಶಸ್ವಿಯನ್ನು ಮಾಡಿ ಗಡಿಭಾಗದಲ್ಲಿ ಮತ್ತಷ್ಟು ಕನ್ನಡಮಯವನ್ನ ಗಳಿಸುವಂತ ಪ್ರಯತ್ನ ಮಾಡೋಣ. ಮುಂದಿನ ಮತ್ತೊಂದು ಸಂದರ್ಭದಲ್ಲಿ ನಿಮ್ಮ ಎಲ್ಲರ ಸಲಹೆಯನ್ನು ತೆಗೆದುಕೊಂಡು ಮತ್ತೆ ಗಡಿಭಾಗದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನ ನಾವೆಲ್ಲ ಸಂಘಟನೆ ದೇವರು ಸೇರಿ ಆಚರಣೆ ಮಾಡತಕ್ಕಂಥ ಪ್ರಯತ್ನ ನಮ್ಮ ಅಧ್ಯಕ್ಷರು ಮತ್ತು ಎಲ್ಲಾ ತಾಲೂಕಾ ಮಟ್ಟದ ಪದಾಧಿಕಾರಿಗಳಿದ್ದಾರೆ, ಜಿಲ್ಲಾ ಅಧ್ಯಕ್ಷರು ಮತ್ತು ಜಿಲ್ಲಾ ಪದಾಧಿಕಾರಿಗಳು, ರಾಜ್ಯ ಪದಾಧಿಕಾರಿಗಳು 31ನೇ ತಾರೀಕು ಬರ್ತಾ ಇದ್ದಾರೆ. ದಯವಿಟ್ಟು ತಮಗೂ ಕೂಡ ಆತ್ಮೀಯ ಸ್ವಾಗತ. ತಾವು ಕೂಡ ಬರಬೇಕಾಗಿತ್ತು ಅಂದ್ರೆ ತಮ್ಮ ಸ್ನೇಹಿತರನ್ನ ಕರ್ಕೊಂಬರಿ. 500 ಜನ ಅಲ್ಲ, ಅವ್ರಿಗಿಂತ ಹೆಚ್ಚಿನ ಜನ ಪ್ರಯತ್ನ ಮಾಡೋಣ. ಸೊ ಒಟ್ಟಿನಲ್ಲಿ ನೀವು ಕನ್ನಡ ತಾಯಿಯ ಸೇವೆಯನ್ನ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಇಷ್ಟು ಅದ್ರ ಜೊತೆಗೆ ವಿಶೇಷ ಅದನ್ನ ಹೇಳಿದ್ನಲ್ಲ, ಈ ಕನ್ನಡ ರತ್ನಗಳು ಯಾರಿದ್ದಾರೆ ಎಲ್ಲರೂ ಭಾವಚಿತ್ರವನ್ನ ತಯಾರು ಮಾಡಿದ್ರು. ಆ ಎಲ್ಲಾ ಭಾವಚಿತ್ರಗಳನ್ನ ಕೈಯಲ್ಲಿ ಹಿಡ್ಕೊಂಡು ಅವತ್ತು ರ್ಯಾಲಿ ಮಾಡ್ತಕ್ಕಂಥದ್ದು ಮತ್ತೊಂದು ನಮ್ಮ ವಿಶೇಷ ಆಗಿದೆ. ಗಡಿಭಾಗದ ಗ್ರೂಪ್ ಮತ್ತು ಗ್ರಾಮಗಳನ್ನ ಆಯ್ಕೊಂಡಿದೀವಿ. ಸೊ ಅಲ್ಲಿ ಸುದ್ದಿ ಪ್ರಸಾರ ಆಗೋದ್ರ ಮೂಲಕ ಮತ್ತಷ್ಟು ಹೆಚ್ಚು ಜನ ಬರಲಿ ಅಂತೇಳಿ ಮತ್ತೊಮ್ಮೆ ತಮಗೆ ವಿನಂತಿಯನ್ನ ಮಾಡ್ತಾ ಇದ್ದೀನಿ.